ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದರೆ ಬಾರ್ಡರ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಕಲರ್ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ, ಕಲರ್ನ ಯಾವ ರೀತಿ ಪಿಕ್ ಮಾಡ್ತೀವಿ, ಏನು ಎತ್ತ ಅಂತ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಬಾರ್ಡರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಬಾರ್ಡರ್ನ ಯಾವ ರೀತಿ ಅಪ್ಲೈ ಮಾಡ್ತೀವಿ, ಡಿಫ್ರೆಂಟ್ ಟೈಪಲ್ಲಿ ಯಾವ ರೀತಿ ನಾವು CSS ಯೂಸ್ ಮಾಡ್ಕೊಂಡ್ಬಿಟ್ಟು ಬಾರ್ಡರ್ನ ಅಪ್ಲೈ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ನೀವೇನಾದ್ರೂ ವೆಬ್ಸೈಟ್ ಡೆವಲಪ್ಮೆಂಟ್ ಕಲ್ತ್ಕೋಬೇಕು ಅಂತ ಅಂದ್ಕೊಂಡ್ರೆ ಈ ಪ್ಲೇಸ್ನ ಸೇವ್ ಮಾಡಿ ಇಟ್ಕೊಳ್ಳಿ, ಅದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಈ ಪ್ಲೇಸ್ನ ಪ್ರತಿಯೊಂದು ವೀಡಿಯೋಸ್ಗಳನ್ನ ನೋಡೋದ್ರಿಂದಾಗಿ ಏನಾಗುತ್ತೆ ಅಂದರೆ ನೀವು ಅಲ್ಲಿ ಕಳೆದೋಗಲ್ಲ, ಈಸಿಯಾಗಿ HTML, CSS, JavaScriptನ ನೀವು ಕಲ್ತ್ಕೋಬೋದು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲದೇ. ಓಕೆ, ಸೊ ಆದಷ್ಟು ಶೇರ್ ಮಾಡಿ. ವಿಡಿಯೋ ಏನಾದರೂ ಲೈಕ್ ಆಗ್ತಾಯಿದ್ರೆ, ಸೊ ಇಷ್ಟ ಆಗ್ತಾಯಿದ್ರೆ ವೀಡಿಯೋಸ್ ಲೈಕ್ ಮಾಡಿ. ಓಕೆ, ಸೊ ಅದನ್ನ ಬಿಟ್ಟರೆ ಇವಾಗ ಏನು ಮಾಡ್ಕೊಳ್ಳೋಣ, ನಾವು ಇಲ್ಲಿ index.html ಬರೋಣ. ಬಂದುಬಿಟ್ಟು ಕಮಾಂಡ್ ಪ್ಲೇಟ್ ವರ್ಡ್ ರ್ಯಾಪ್. ಓಕೆ, ಇಲ್ಲೊಂದು ನಮ್ಮದು ಪ್ಯಾರಾಗ್ರಾಫ್ ಇದೆ ಆಲ್ರೆಡಿ, ರೈಟ್. ಸೊ ಈ ಪ್ಯಾರಾಗ್ರಾಫ್ ಏನು ಮಾಡ್ಕೊಳ್ಳೋಣ, ಈ ಪ್ಯಾರಾಗ್ರಾಫ್ಗೆ ಒಂದು ಏನು ಕೊಡೋಣ, ರೈಟ್, ಕ್ಲಾಸ್ ನೇಮ್ ಕೊಡೋಣ, ರೈಟ್. ಸೊ ಕ್ಲಾಸ್ ನೇಮ್ ಏನಂತ ಕೊಡ್ತೀನಿ, ಅದಕ್ಕೆ ನಾನು FIRST ಫಸ್ಟ್ PARA ಪ್ಯಾರಾ ಅಂತ ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಪ್ಯಾರಾಗ್ರಾಫ್ ರೆಡಿ ಆಯಿತು. ಲೋರ್ಯಾಮ್ 10 ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ಒಂದಿಷ್ಟು ರ್ಯಾಂಡಮ್ ವರ್ಡ್ಸ್ಗಳು ನಮಗೆ ಸಿಗ್ತವೆ. ಗೋಲೈವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇದೇನಾಯಿತು, ನಮ್ಮದು ಗೋಲೈವ್ ಸ್ಟಾರ್ಟ್ ಆಯಿತು. ಓಕೆ, ಸೊ ಇವಾಗ ಏನಾಗಿದೆ, ನಂದು ಫಸ್ಟ್ ಪ್ಯಾರಾ ಅಂತ ಕ್ಲಾಸ್ ನೇಮ್ ಕೊಟ್ಟಿದ್ದೀನಲ್ಲ, ನಾನು ಇವಾಗಲಿಂದ ಏನು ಮಾಡ್ತೀನಿ, ಕ್ಲಾಸಿಂದ ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಪ್ಯಾರಾ ಅಂತ ಕೊಟ್ಟಿದ್ದೀನಿ, ಸೊ ಅದಕ್ಕೋಸ್ಕರ ಕ್ಲಾಸಿಂದ ನಾನು ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕ್ಲಾಸಿಂದ ಯಾವ ರೀತಿ ಟಾರ್ಗೆಟ್ ಮಾಡ್ತೀವಿ, ಫಸ್ಟ್ ಪ್ಯಾರಾ ಅಂತ ಕೊಟ್ಬಿಟ್ಟು ಈ ರೀತಿ ನಾವೇನು ಮಾಡ್ತೀವಿ, ಕ್ಲಾಸ್ ನೇಮ್ನ ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇದಕ್ಕೆ ಹೈಟ್ ಕೊಡೋಣ. ಸೊ HIGST ಹೈಟ್. ಸೊ ಹೈಟ್ ಎಷ್ಟು ಕೊಡೋಣ ಅಂತಂದರೆ 300 ಪಿಕ್ಸೆಲ್ ಕೊಡೋಣ. ಓಕೆ, ಸೊ 300 ಪಿಕ್ಸೆಲ್. ಅದಾದಮೇಲೆ ಕೊಡೋಣ ವಿಡ್ತ್, WIDTH ವಿಡ್ತ್. ಓಕೆ, ಇದನ್ನು ಕೂಡ 300 ಪಿಕ್ಸೆಲ್ ಕೊಡೋಣ. ಗ್ರೇಟ್, ಸೇವ್ ಮಾಡ್ಕೊಂಡ್ವಿ. ಇದು ಈ ರೀತಿ ಬರ್ತಾ ಇದೆ ಇವಾಗ ಪ್ರೆಸೆಂಟ್ಲಿ. ಓಕೆ, ಸೊ ಬಾರ್ಡರ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ನಾ ಹೈಟ್ ವಿಡ್ತ್ ಏನಾದರೂ ಕೊಡದೇ ಇದ್ದಿದ್ರೆ ಏನಾಗ್ತಾ ಇತ್ತು ಅಂದರೆ, ನೋಡ್ಕೊಳ್ಳೋಣ. ಹೈಟ್ ವಿಡ್ತ್ ಏನಾದರೂ ನಾವು ಕೊಡದೇ ಇದ್ದಿದ್ರೆ ಕಮೆಂಟ್ ಔಟ್ ಮಾಡ್ಕೊಂಡು ಸೇವ್ ಮಾಡಿದ್ರೆ ಇದು ಸಮಥಿಂಗ್ ಈ ರೀತಿ ಬರ್ತಾ ಇದೆ. ಓಕೆ, ಸೊ ಇವಾಗ ಬಾರ್ಡರ್ ಕೊಟ್ಟು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಓಕೆ, ಬಾರ್ಡರ್ ಏನು ಕೊಡೋಣ, ಬಾರ್ಡರ್ ವಿಡ್ತ್ ಕೊಡೋಣ ಫಸ್ಟ್ ಆಫ್ ಆಲ್. ಓಕೆ, ಬಾರ್ಡರ್ ವಿಡ್ತ್ ಕೊಟ್ಬಿಟ್ಟು ನಾನು ಏನು ಕೊಡ್ತೀನಿ ಅಂತಂದರೆ 2 ಪಿಕ್ಸೆಲ್ ಅಂತ ಕೊಡ್ತೀನಿ. ಕೊಟ್ಬಿಟ್ಟು ಸೇವ್ ಕೊಟ್ಟೆ. ಸೊ ಇಲ್ಲಿ ಯಾವುದೇ ರೀತಿಯಾದ ಡಿಫ್ರೆನ್ಸ್ ಇಲ್ಲ, ಸೇಮ್ ಕಾಣಿಸ್ತಾ ಇದೆ. ಸೊ ಅದಾದಮೇಲೆ ನಾನು ಇಲ್ಲಿ ಮಾಡ್ತೀನಿ ಅಂದರೆ ಬಾರ್ಡರ್ ಸ್ಟೈಲ್ ಕೊಡ್ತೀನಿ. ಬಾರ್ಡರ್ ಸ್ಟೈಲ್ ಕೊಟ್ಟೆ. ಸ್ಟೈಲ್ನಲ್ಲಿ ಏನು ಕೊಡ್ತೀನಿ ಅಂತಂದರೆ ಸಾಲಿಡ್ ಅಂತ ಕೊಡೋಣ. ಓಕೆ, ಸಾಲಿಡ್ ಕೊಟ್ಟೆ. ಅದಾದಮೇಲೆ ಇಲ್ಲಿ ಸೇವ್ ಮಾಡ್ಕೊಳ್ತೀನಿ. ಸೇವ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಬೂಮ್, ನನಗೊಂದು ಏನು ಸಿಕ್ತು, ಇವಾಗ ಬಾರ್ಡರ್ ಸಿಕ್ತು. ಇಲ್ಲಿ ನೋಡ್ಬೋದು ಏನಾಗ್ತಾ ಇದೆ, ನನ್ನ ಪ್ಯಾರಾಗ್ರಾಫ್ ಅರೌಂಡ್ ಒಂದು ಬಾರ್ಡರ್ ಬರ್ತಾ ಇದೆ. ಸೊ ಅದೇ ರೀತಿ ನಾನು ಬಾರ್ಡರ್ ಕಲರ್ನ ಕೊಡ್ಬೋದು. ಬಾರ್ಡರ್ ಕಲರ್ ಏನಂತ ಕೊಡ್ತೀನಿ, ಇಲ್ಲಿ ರೆಡ್ ಅಂತ ಕೊಡ್ತೀನಿ. ರೆಡ್ ಅಂತ ಕೊಟ್ಬಿಟ್ಟು ಸೇವ್ ಮಾಡಿದ್ರೆ ನನ್ನ ಬಾರ್ಡರ್ ಕಲರ್ ಏನಾಯಿತು, ರೆಡ್ ಕಲರ್ ಆಯಿತು. ಸೊ ಈ ರೀತಿ ನಾನು ಏನು ಮಾಡ್ಬೋದು, ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಪ್ರಾಪರ್ಟೀಸ್ನ ಅಪ್ಲೈ ಮಾಡ್ತಾ ಹೋಗ್ಬೋದು ಬಾರ್ಡರ್ಗೆ. ಓಕೆ, ಸೊ ಇದು ತುಂಬಾ ಏನಾಗ್ತಾ ಇದೆ, ತುಂಬ ಲೈನ್ಸ್ ಕನ್ಸ್ಯೂಮ್ ಮಾಡ್ತಾ ಇದೆ, ರೈಟ್. ಸೊ ಇದನ್ನು ನಾನು ಒನ್ ಲೈನಲ್ಲಿ ಬರೀಬಹುದಾ, ಅಫ್ಕೋರ್ಸ್ ನಾವು 1 ಲೈನಲ್ಲಿ ಇದನ್ನ ಬರೀಬಹುದು, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಲ್ಲ. 1 ಲೈನಲ್ಲಿ ಯಾವ ರೀತಿ ಬರೀಬೋದು ಅಂತಂದರೆ, ನಾನು ಜಸ್ಟ್ ಇವನ್ನ ಫಸ್ಟ್ ಆಫ್ ಆಲ್ ಕಮೆಂಟ್ ಔಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಕಮೆಂಟ್ ಔಟ್ ಮಾಡ್ಕೊಂಡೆ. ಅದಾದಮೇಲೆ 1 ಲೈನರ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ ಬಾರ್ಡರ್ ಅಂತ ಕೊಡಿ. ಸೊ ಅದಾದಮೇಲೆ ನೀವು ಏನು ಕೊಡಬೇಕು, ವಿಡ್ತ್ ಕೊಡಬೇಕು. ಫಸ್ಟ್ ಏನು ಕೊಡಬೇಕಾಗತ್ತೆ, ವಿಡ್ತ್ ಕೊಡಬೇಕಾಗತ್ತೆ. ಅಂದರೆ ಎಷ್ಟು ತಿಕ್ ಇರಬೇಕು ನಿಮ್ಮ ಬಾರ್ಡರ್. ಓಕೆ, ಸೊ ಅದು ಡಿಪೆಂಡ್ ಆಗುತ್ತೆ ಎಷ್ಟು ತಿಕ್ ನೀವು ಕೊಡ್ತಾ ಇರೋ ಬಾರ್ಡರ್ ಅಂತ. ಸೊ 2 ಪಿಕ್ಸೆಲ್ ಅಂತ ಕೊಟ್ಟೆ. ಅದಾದಮೇಲೆ ಸಾಲಿಡ್ ಸ್ಟೈಲ್ ಕೊಡ್ತಾ ಇದ್ದೀನಿ, ಅದು ಯಾವ ಸ್ಟೈಲ್ನಲ್ಲಿ ಇರಬೇಕು ಅಂತ ಸಾಲಿಡ್ ಇರಲಿ ನಮಗೆ. ಓಕೆ, ಸೊ ಅದಾದಮೇಲೆ ನಾವೇನು ಮಾಡ್ತೀವಿ, ಕಲರ್ ಕೊಡ್ತೀವಿ, ಯಾವ ಕಲರ್ ನಮಗೆ ಬೇಕು. ಇವಾಗ ಏನು ಮಾಡ್ತಾ ಇದ್ದೀನಿ, ನಾನು ಬ್ಲೂ ಕೊಡ್ತಾ ಇದ್ದೀನಿ. ಓಕೆ, ಸೊ ಬ್ಲೂ ಕೊಟ್ಬಿಟ್ಟು ನಾನು ಸೇವ್ ಮಾಡಿಕೊಂಡೆ. ಏನಾಯಿತು, ಚೇಂಜ್ ಆಗುತ್ತೆ. ಇವಾಗ 1 ಲೈನ್ನಲ್ಲಿ ನಾವು ಏನು ಮಾಡಿದ್ವಿ, ಬಾರ್ಡರ್ನ ಕೊಟ್ಟಿದ್ದೀವಿ. ಓಕೆ, ಸೊ ಅದಾದಮೇಲೆ ರೇಡಿಯಸ್ ಬರುತ್ತೆ. ಇವಾಗ ಏನಾಗ್ತಾ ಇದೆ, ಸ್ಕ್ವೈರ್ನಲ್ಲಿದೆ, ರೈಟ್. ಸೊ ಇದನ್ನ ನಾನು ರೇಡಿಯಸ್ ಕೂಡ ಕೊಡಬಹುದು. ಓಕೆ, ರೇಡಿಯಸ್ನ ಯಾವ ರೀತಿ ಕೊಡ್ತೀವಿ ಅಂತಂದರೆ, ಇದು ಬಂದುಬಿಟ್ಟು ನಮ್ಮದು ಟಾಪ್ ಲೆಫ್ಟ್. ಓಕೆ, ಇದು ಬಂದುಬಿಟ್ಟು ನಮ್ಮದು ಟಾಪ್ ರೈಟ್. ಓಕೆ, ಟಾಪ್ ಲೆಫ್ಟ್ ಆಮೇಲೆ ಟಾಪ್ ರೈಟ್. ಇದು ಏನಿದೆ ಅಲ್ಲ ನಮ್ಮದು ಬಾಟಮ್ ಲೆಫ್ಟ್. ಅದಾದಮೇಲೆ ಇದು ಬಾಟಮ್ ರೈಟ್. ಇದಂದ್ರೂ ಕಾಮನ್ ಗೊತ್ತಿದೆ ನಿಮಗೆ. ಬಾಟಮ್ ಅಂದರೆ ಕೆಳಗಡೆ ಇರುವಂತಹ ಲೆಫ್ಟ್, ಕೆಳಗಡೆ ಇರುವಂತಹ ರೈಟ್, ಮೇಲ್ಗಡೆ ಇರುವಂತಹ ಲೆಫ್ಟ್, ಆಮೇಲೆ ಮೇಲ್ಗಡೆ ಇರುವಂತಹ ರೈಟ್. ಓಕೆ, ಸೊ ಅದನ್ನ ನಾವು 1 by 1 ಕೊಡ್ತಾ ಹೋಗ್ಬೋದು. ಓವರ್ ಆಲ್ ನಾವು ಕೊಟ್ಟರೆ ಯಾವ ರೀತಿ ಕೊಡ್ತೀವಿ ಅಂದರೆ, ಬಾರ್ಡರ್ ರೇಡಿಯಸ್ ಅಂತ ಕೊಟ್ಬಿಟ್ಟು ನಾವೇನು ಮಾಡ್ಬೋದು, ಇಲ್ಲಿ ಕೊಡ್ಬೋದು 3 ಪಿಕ್ಸೆಲ್ ಅಂತ ಕೊಟ್ಟರೆ ಇಲ್ಲಿ ಒಂದು ಸಣ್ಣ ರೇಡಿಯಸ್ ಬರುತ್ತೆ, ನೋಡ್ಬೋದು, ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು. ಓಕೆ, ಸ್ವಲ್ಪ ಜಾಸ್ತಿ ಕೊಟ್ಟು ನೋಡೋಣ. ಓಕೆ, 13 ಪಿಕ್ಸೆಲ್ ಕೊಟ್ಟು ನೋಡಿದ್ರೆ ಈ ರೀತಿ ಏನಾಗ್ತಾ ಇದೆ, ಬೆಂಡ್ ಆಗ್ತಾ ಇದೆ, ಸರ್ಕಲ್ನಲ್ಲಿ ಬೆಂಡ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಓಕೆ, ಸೊ ಅದನ್ನ ನಾವೇನಂತ ಕರಿತೀವಿ, ಬಾರ್ಡರ್ ರೇಡಿಯಸ್ ಅಂತ ಹೇಳ್ತೀವಿ. ಓಕೆ,
ಸೊ ಇವಾಗ ಕೆಲವೊಂದು ಕೇಸಸ್ನಲ್ಲಿ ಹೆಂಗಿರುತ್ತೆ ಅಂದರೆ ನಾವು ಒಂದು ಸೈಡ್ ಮಾತ್ರ ರೇಡಿಯಸ್ ಕೊಡಬೇಕು. ಅಂದರೆ ನಾನು ಏನು ಮಾಡಬೇಕಾಗಿದೆ ಇವಾಗ ಟಾಪ್ ಲೆಫ್ಟ್ಗೆ ಮಾತ್ರ ರೇಡಿಯಸ್ ಕೊಡಬೇಕು, ಟಾಪ್ ರೈಟ್ ಬೇಡ, ಇದಕ್ಕೆ ಬೇಡ, ಇಲ್ಲಷ್ಟೇ ನಂಗೆ ರೇಡಿಯಸ್ ಬರಬೇಕು. ಅಂತಹ ಟೈಮಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತಂದರೆ ಓಕೆ, ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಓಕೆ, ಸೊ ಬಾರ್ಡರ್ ಟಾಪ್ ಲೆಫ್ಟ್ ರೇಡಿಯಸ್ ಅಂತ ಕೊಟ್ಬಿಟ್ಟು ಇಲ್ಲ ಏನು ಮಾಡ್ಬೋದು 13 ಪಿಕ್ಸೆಲ್ ಅಂತ ಕೊಟ್ಟು ಸೇವ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇದಕ್ಕೆ ರೇಡಿಯಸ್ ಬರ್ತಾ ಇಲ್ಲ, ಇದಕ್ಕೆ ರೇಡಿಯಸ್ ಬರ್ತಾ ಇಲ್ಲ, ಇದಕ್ಕೆ ಮಾತ್ರ ರೇಡಿಯಸ್ ಬರ್ತಾ ಇದೆ. ಈ ರೀತಿ ನಾವು ಏನು ಮಾಡ್ತೀವಿ, ಕೆಲವೊಂದು ಸ್ಪೆಸಿಫಿಕ್ ಕಾರ್ನರ್ಸ್ಗಳಿಗೆ ನಾವೇನಾದರೂ ರೇಡಿಯಸ್ ಕೊಡಬೇಕಾಗಿದ್ರೆ ಈ ರೀತಿ ನಾವು ರೇಡಿಯಸ್ನ ಅಪ್ಲೈ ಮಾಡಬಹುದು. ಅದಾದಮೇಲೆ ಬರುತ್ತೆ ನಮ್ಮದು ಏನು ಬಾರ್ಡರ್ ರೈಟ್, ಓಕೆ, ಟಾಪ್ ರೈಟ್, ಆಲ್ ರೈಟ್. ಸೊ ಬಾರ್ಡರ್ ರೈಟ್ ರೇಡಿಯಸ್, ಓಕೆ, ಇದು ಕೂಡ 13 ಪಿಕ್ಸೆಲ್ ಅಥವಾ ಇದನ್ನು ಸ್ವಲ್ಪ ಜಾಸ್ತಿ ಮಾಡೋಣ. ಓಕೆ, ಸೊ ಇದನ್ನ ಏನು ಕೊಡ್ತೀನಿ 20 ಪಿಕ್ಸೆಲ್ ಅಂತ ಕೊಟ್ಬಿಟ್ಟು ಸೇವ್ ಮಾಡ್ತೀನಿ. ಇದು ಸ್ವಲ್ಪ ಜಾಸ್ತಿ ಬೆಂಡ್ ಆಗ್ತಾ ಇದೆ. ಸೊ ಅದಾದಮೇಲೆ ಬರುತ್ತೆ ನಮ್ಮದು ಬಾರ್ಡರ್ ಬಾಟಮ್ ಲೆಫ್ಟ್ ರೇಡಿಯಸ್ ಅಂತ. ಓಕೆ, ಸೊ ಬಾರ್ಡರ್ ಬಾಟಮ್ ಲೆಫ್ಟ್ ರೇಡಿಯಸ್. ಓಕೆ, ಸೊ ಇದಕ್ಕೆ ನಾನು ಎಷ್ಟು ಕೊಡ್ತೀನಿ ಅಂದರೆ ಇದಕ್ಕೆ 5 ಪಿಕ್ಸೆಲ್ ಕೊಡ್ತೀನಿ. ಓಕೆ, ಸೊ 5 ಪಿಕ್ಸೆಲ್ ಅಂತ ಕೊಟ್ಬಿಟ್ಟು ಸೇವ್ ಕೊಟ್ಟರೆ ಇದು ತುಂಬ ಚಿಕ್ಕದಾಗಿ ಡೆಂಟ್ ಆಗ್ತಾ ಇದೆ. ಸೊ ಅದಾದಮೇಲೆ ನಾವು ಏನು ಮಾಡ್ಬೋದು, ಅದಾದಮೇಲೆ ಬಾರ್ಡರ್ ಬಾಟಮ್ ರೈಟ್ ರೇಡಿಯಸ್, ರೈಟ್. ಸೊ ಬಾರ್ಡರ್ ಬಾಟಮ್ ರೈಟ್ ರೇಡಿಯಸ್ ಇದನ್ನ ಎಷ್ಟು ಕೊಡೋಣ ಅಂತಂದರೆ 30 ಪಿಕ್ಸೆಲ್ ಕೊಡೋಣ. ಓಕೆ, 30 ಪಿಕ್ಸೆಲ್ ಕೊಟ್ಬಿಟ್ಟು ಸೇವ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿನೇ ಬೆಂಡ್ ಆಗ್ತಾ ಇದೆ. ಓಕೆ, ಸೊ ಇದು ಬಂದ್ಬಿಟ್ಟು ನಮ್ಮದು ಬಾರ್ಡರ್ ಕಾನ್ಸೆಪ್ಟ್ಸ್. ಬಾರ್ಡರ್ನಲ್ಲಿ ಯಾವ್ಯಾವ ರೀತಿಯಾದಂತಹ ಪ್ರಾಪರ್ಟೀಸ್ನ ನಾವು ಅಪ್ಲೈ ಮಾಡ್ತೀವಿ, ಯಾವ ರೀತಿ ನಾವು ಬಾರ್ಡರ್ನ ಯೂಸ್ ಮಾಡ್ಕೋಬೇಕು, ಏನು ಎತ್ತ ಅಂತ. ಓಕೆ, ಸೊ ಇದನ್ನ ಓವರಾಲ್ ಸಿಂಗಲ್ ಲೈನಲ್ಲಿ ಯೂಸ್ ಮಾಡೋದಾದರೆ, ಅಂದರೆ ನೀವು ಓವರಾಲ್ ಎಲ್ಲ ಕಾರ್ನರ್ಸಿಗೂ ಸೇಮ್ ರೇಡಿಯಸ್ ಕೊಡಬೇಕಂದ್ರೆ ಯಾವ ರೀತಿ ಕೊಡ್ಬೋದು, ಈ ರೀತಿ ನಾವು ಏನು ಮಾಡ್ಬೋದು, ಸೇಮ್ ರೇಡಿಯಸ್ನ ಅಪ್ಲೈ ಮಾಡಬಹುದು. ಓಕೆ, ಸೊ ಇವನ್ನ ಕಮೆಂಟ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಎಲ್ಲ ಕಾರ್ನರಿಗೂ ಸೇಮ್ ರೇಡಿಯಸ್ ಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಜಸ್ಟ್ ಬಾರ್ಡರ್ ರೇಡಿಯಸ್ ಅಂತ ಕೊಟ್ಬಿಟ್ಟು ಎಷ್ಟು ಫಿಕ್ಸಲ್ನಲ್ಲಿ ಅದು ಡೆಂಟ್ ಆಗಬೇಕಾಗಿದೆ ಅಷ್ಟು ಫಿಕ್ಸಲ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ನಿಮಗೆ ಸ್ಯಾಟಿಸ್ಫೈ ಆಗಬೇಕು, ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗಬೇಕು. ಓಕೆ, ಸೊ ಯಾರು ಕ್ಲೈಂಟ್ ನಿಮಗೆ ವೆಬ್ಸೈಟ್ ರೆಡಿ ಮಾಡೋದಕ್ಕೆ ಕೊಟ್ಟಿರ್ತಾರೋ ಅವರಿಗೆ ನೀವು ಡೆಲಿವರಿ ಮಾಡಿರುವಂತಹ ವೆಬ್ಸೈಟ್ ಸ್ಯಾಟಿಸ್ಫೈ ಅನ್ನಿಸ್ಬೇಕು, ರೈಟ್. ಸೊ ಆ ರೀತಿ ನೀವು ವೆಬ್ಸೈಟ್ನ ರೆಡಿ ಮಾಡಬೇಕಾಗತ್ತೆ. ನಾ ಕಲರ್ ಪಿಕ್ಕಿಂಗ್ನಲ್ಲಿ ಸ್ವಲ್ಪ ಓಕೆ ಬಿಹೈಂಡ್ ಇದ್ದೀನಿ. ಓಕೆ, ಸೊ ನನಗೆ ಅಷ್ಟೊಂದು ಕರೆಕ್ಟ್ ಕಲರ್ಸ್ನ ಪಿಕ್ ಮಾಡೋದಕ್ಕೆ ಆಗಲ್ಲ, ಅಂದರೆ ಮ್ಯಾಚಿಂಗ್ ಕಲರ್ಸ್ನ ಪಿಕ್ ಮಾಡೋದಕ್ಕೆ ಆಗಲ್ಲ. ದ್ಯಾಟ್ಸ್ ವೈ ಐ ಆಮ್ ವೆರಿ ಬ್ಯಾಡ್ ಎಟ್ ಫ್ರಂಟ್ ಎಂಡ್. ಓಕೆ, ಸೊ ನಿಮಗೆ ತುಂಬಾ ಒಳ್ಳೊಳ್ಳೆ ನಾಲೆಜ್ ಇರುತ್ತೆ. ಕೆಲವೊಂದಿಷ್ಟು ಜನ ಏನಿರ್ತಾರೆ ಅಂದರೆ ಆರ್ಟಿಸ್ಟ್ಗಳಿರ್ತಾರೆ, ರೈಟ್. ಸೊ ಅಂದರೆ ಮೊದಲಿಂದನೂ ಡ್ರಾಯಿಂಗ್ ಮಾಡಿದವರಾಗಿರಲಿ ಅಂಥವ್ರಿಗೆ ತುಂಬ ಚೆನ್ನಾಗಿ ಕಲರ್ ಪಿಕ್ಕಿಂಗ್ ಗೊತ್ತಿರುತ್ತೆ, ಯಾವ ಕಲರ್ನ ಪಿಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂಥವ್ರು ತುಂಬ ಒಳ್ಳೆ ಹೆಸರು ಮಾಡ್ಕೊಳ್ತಾರೆ. ಓಕೆ, ಸ್ವಲ್ಪ ವೆಬ್ಸೈಟ್ ಡೆವಲಪ್ಮೆಂಟ್ ಬಗ್ಗೆ ನಾಲೆಜ್ ಬಂತು, ಫ್ರೇಮ್ ವರ್ಕ್ಸ್ಗಳ ಬಗ್ಗೆ ಅವರು ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರು ಅಂತಂದರೆ ಫ್ರಂಟ್ ಎಂಡ್ನಲ್ಲಿ ತುಂಬಾ ಹೆಸರು ಮಾಡ್ಕೋಬಹುದು. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಬಾರ್ಡರ್ದು ಏನು ಎತ್ತ ಅಂತ ನಿಮಗೆ ಗೊತ್ತಾಗಿದೆ. ಆಮೇಲೆ ಇದು ಹೈಟ್ ವಿಡ್ತ್ ಸ್ಟಾರ್ಟಿಂಗ್ನಲ್ಲಿ ಕೊಟ್ಟೆ ಏನು ಉಪಯೋಗ ಅಂತ ಗೊತ್ತಾಗಲಿಲ್ಲ ಅನ್ಸುತ್ತೆ. ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೈಟ್ ವಿಡ್ತ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಸೊ ಅನ್ಕಮೆಂಟ್ ಮಾಡಿದೆ, ಹೈಟ್ ವಿಡ್ತ್ ಸೇವ್ ಕೊಟ್ಟೆ. ಇವಾಗ ನೋಡ್ಬೋದು ನಾನು ಏನು ಮಾಡ್ತಾ ಇದ್ದೀನಿ, ಬೇಸಿಕಲಿ ನಂದು ಪ್ಯಾರಾಗ್ರಾಫಿನ ಹೈಟ್ ಆಮೇಲೆ ವಿಡ್ತ್ನ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾ ಇವಾಗ ಜಸ್ಟ್ ನಾ ಪ್ಯಾರಾಗ್ರಾಫ್ನ ಡಿಕ್ಲೇರ್ ಮಾಡ್ಕೊಂಡಿರ್ತೀನೋ ಅದಕ್ಕೆ ಏನು ಮಾಡ್ತಾ ಇದ್ದು ಬ್ಲಾಕ್ ಎಲಿಮೆಂಟ್ ಆಗಿಬಿಟ್ಟಿರುತ್ತೆ, ರೈಟ್. ಸೊ ಎಷ್ಟು ಸ್ಪೇಸ್ ಸಿಗುತ್ತೋ ಅಷ್ಟು ಸ್ಪೇಸ್ನ ಅದು ಕನ್ಸ್ಯೂಮ್ ಮಾಡ್ಕೊಂಡಿರುತ್ತೆ ಒಂದು ಲೈನ್ನಲ್ಲಿ. ಬಟ್ ಹೈಟ್ ಏನಿರುತ್ತಲ್ಲ, ಸೊ ಅದಕ್ಕೆ ಎಷ್ಟು ಬೇಕೋ ಅದನ್ನು ಮಾತ್ರ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ಹೈಟ್ನಲ್ಲಿ. ವಿಡ್ತ್ನಲ್ಲಿ ಅದು ಎಷ್ಟು ಸಿಗುತ್ತೋ ಪ್ಲೇಸ್ ಅಷ್ಟನ್ನು ಕನ್ಸ್ಯೂಮ್ ಮಾಡುತ್ತೆ. ಬಟ್ ಹೈಟ್ನಲ್ಲಿ ಹಂಗಿರೋದಿಲ್ಲ. ಹೈಟ್ನಲ್ಲಿ ಅದೇನು ಮಾಡುತ್ತೆ ಅಂದರೆ ತನಗೆ ಎಷ್ಟು ಬೇಕಾಗಿದೆಯೋ ಅಷ್ಟನ್ನು ಮಾತ್ರ ಕನ್ಸ್ಯೂಮ್ ಮಾಡುತ್ತೆ. ಓಕೆ, ಸೊ ಇದೆ ಹೈಟ್ ವಿಡ್ತ್ ಇದೆ ಮೇನ್ ಅಡ್ವಾಂಟೇಜಸ್. ಓಕೆ, ನಾವು ಹೈಟ್ ಆಮೇಲೆ ವಿಡ್ತ್ನ ನಾವು ನಮಗೆ ತಕ್ಕಂಗೆ ಸ್ಪೆಸಿಫೈ ಮಾಡ್ಬೋದು, ಅದೇ ಒಂದು ಮೇನ್ ಅಡ್ವಾಂಟೇಜ್. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಬಾರ್ಡರ್ಸ್ ಬಗ್ಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ವಿಡಿಯೋಸ್ಗಳು ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲ್ಸಾರಿ. ಜೈ ಹಿಂದ್, ವಂದೇ ಮಾತರಂ.